ನಳ ದಮಯಂತಿ ಒಂದು ಅತ್ಯದ್ಭುತ ಪ್ರೇಮ ಕಾವ್ಯ. ನಿಷಧ ರಾಜ್ಯ. ನಿಷಧ ರಾಜ್ಯದಲ್ಲಿ ನಳನೆಂಬ ಒಬ್ಬ ಧರ್ಮಾತ್ಮನಾದ ರಾಜನು ಆಡಳಿತ ಮಾಡುತ್ತಿದ್ದರು. ಅವರು ಧರ್ಮಪಾಲಕ, ಪರಾಕ್ರಮಿ ಮತ್ತು ಅತೀವ ಸುಂದರರಾಗಿದ್ದರು. ನಳನು ಅವರ ಪ್ರಜೆಯನ್ನು ಮಕ್ಕಳಂತೆ ನೋಡಿಕೊಳ್ಳುತ್ತಿದ್ದರು. ಅದೇ ಸಮಯದಲ್ಲಿ ವಿದ್ಯಾಧರವೆಂಬ ರಾಜ್ಯವಿತ್ತು. ವಿದ್ಯಾಧರ ರಾಜನಾದ ಭೀಮನಿಗೆ ದಮಯಂತಿ ಎಂಬ ಅವ್ಯಕ್ತ ಸೌಂದರ್ಯದ ಪುತ್ರಿ ಇದ್ದಳು. ದಮಯಂತಿಯ ಸೌಂದರ್ಯವು ದೇವತೆಗಳನ್ನು ಮಾರು ಹೋಗುವಂತಹದು. ದಮಯಂತಿ ಕೇವಲ ಸೌಂದರ್ಯವತೆಯಾಗಿರಲಿಲ್ಲ. ಅವರ ಸರಳತೆ, ದಾನ, ಧರ್ಮ ಈ ರೀತಿಯ ಸಹೃದಯತೆ ಇರುವ ರಾಜಪುತ್ರಿಯಾಗಿದ್ದರು. ಈ ರೀತಿಯ ಕಾಲಘಟ್ಟದಲ್ಲಿ ನಿಷಧ ರಾಜ ನಳನ ಬಗ್ಗೆ ಹಾಗೂ ವಿದ್ಯಾಧರ ರಾಜಪುತ್ರಿಯಾದ ದಮಯಂತಿ ಇಬ್ಬರು ಒಬ್ಬರನ್ನೊಬ್ಬರು ನೋಡದೆ ಅವರ ಬಗ್ಗೆ ತಿಳಿದುಕೊಂಡು ಮನಸ್ಸಿನಲ್ಲೇ ಅವರ ಮೇಲೆ ಪ್ರೇಮವನ್ನ ಇಟ್ಟುಕೊಂಡಿದ್ದರು. ಇಬ್ಬರಲ್ಲೂ ಒಂದು ನಿರಂಕುಶ ಪ್ರೇಮವಿತ್ತು. ಒಂದು ದಿನ ನಳನು ಅವನ ಅರಮನೆಯಲ್ಲಿ ತನ್ನ ಹಿತೈಷಿಗಳೊಡನೆ ಕುಳಿತುಕೊಂಡಿದ್ದಾಗ ಹಂಸವೊಂದನ್ನು ಕಂಡನು. ಆ ಹಂಸವು ಮಾತನಾಡಲು ಶಕ್ತಿಯುತವಾಗಿತ್ತು. ಹಂಸನ ಜೊತೆಗೆ ಮಾತನಾಡಿದ ನಳನು ತನ್ನ ಹೃದಯದ ಭಾವನೆಗಳನ್ನು ಹಂಚಿಕೊಂಡನು. ಹಂಸನಿಗೆ ನಳನು ತನ್ನ ಪ್ರೇಮದ ಕಥೆಯನ್ನು ವಿವರಿಸಿದನು. ನಾನು ದಮಯಂತಿಯನ್ನು ಪ್ರೀತಿಸುತ್ತೇನೆ. ನಾನು ಅವಳ ಹೃದಯದ ರಾಜನಾಗಬೇಕೆಂದು ಬಯಸುತ್ತೇನೆ. ಆಮೇಲೆ ನಳನು ಹಂಸವನ್ನು ಕೇಳಿಕೊಂಡನು. ಹಂಸ, ನೀನು ದಯಮಾಡಿ ದಮಯಂತಿಗೆ ನನ್ನ ಸಂದೇಶವನ್ನ ತಲುಪಿಸು. ಹಂಸನು ಒಪ್ಪಿಕೊಂಡು ದೂರದ ವಿದ್ಯಾಧರ ರಾಜ್ಯಕ್ಕೆ ಹಾರಿಹೋಯಿತು. ದಮಯಂತಿಯ ಬಳಿಗೆ ಹಂಸ ಬಂದು ನಳನ ಗಾತ್ರ, ಗುಣ, ಸೌಂದರ್ಯವನ್ನು ವಿವರಿಸಿತು. ಹಂಸನ ಮಾತುಗಳನ್ನು ಕೇಳಿದ ದಮಯಂತಿಯ ಹೃದಯವು ನಳನ ಕಡೆಗೆ ಒಲಿದಿತು. ದಮಯಂತಿಯ ಅರ್ಥಪೂರ್ಣ ಮನಸ್ಸನ್ನು ಕಂಡ ಭೀಮರಾಜನು ಮಹತ್ವದ ಸ್ವಯಂವರವನ್ನ ಘೋಷಿಸಿದರು. ಸಕಲ ರಾಜರು, ಮಹಾರಥಿಗಳು, ದಿಕ್ಪಾಲಕರು ಕೂಡ ಸ್ವಯಂವರಕ್ಕೆ ಆಹ್ವಾನಿತರಾದರು. ಸ್ವಯಂವರದ ಸುದ್ದಿ ಎಲ್ಲ ಕಡೆ ಹಬ್ಬಿತ್ತು. ಎಲ್ಲೆಡೆ ಮಾತೇ ಮಾತು, ದಮಯಂತಿಯ ಸ್ವಯಂವರ. ಇದರ ಮಧ್ಯೆ ದೇವತೆಗಳಾದ ಇಂದ್ರ, ಅಗ್ನಿ, ಯಮ, ವರುಣ ಮುಂತಾದವರು ಕೂಡ ದಮಯಂತಿಯನ್ನು ವಿವಾಹವಾಗಲು ಆಸೆಪಟ್ಟರು. ಅವರೂ ಸ್ವಯಂವರಕ್ಕೆ ಬರುವ ತೀರ್ಮಾನವನ್ನ ಮಾಡಿದರು. ಸ್ವಯಂವರ ದಿನ. ದಮಯಂತಿ ಶೃಂಗಾರಪೂರ್ಣವಾದ ವಸ್ತ್ರಾಭರಣಗಳಿಂದ ಅಲಂಕೃತಳಾಗಿ ಬಂದು ಸಭೆಗೆ ಪ್ರವೇಶಿಸಿದಳು. ಅವಳು ನೋಡಿದಳು, ಎಲ್ಲೆಡೆ ಮಹಾರಾಜರು, ದೇವತೆಗಳು ಇದ್ದರು. ದೇವತೆಗಳು ದಮಯಂತಿಯ ಮನದಲ್ಲಿರುವ ನಳನ ಬಗ್ಗೆ ತಿಳಿದುಕೊಂಡು ನಳನ ರೂಪವನ್ನ ತಾಳಿದರು. ಅವರು ನಳನಂತೆ ತೋರಲು ಯತ್ನಿಸಿದರು. ಆದರೆ ತನ್ನ ನಿಷ್ಠಾವಂತ ಹೃದಯದಿಂದ ದಮಯಂತಿ ನಿಜವಾದ ನಳನನ್ನ ಗುರುತಿಸಿದಳು. ನಳನು ಬಿಕ್ಕಟ್ಟಿನಿಂದಲೂ ಸ್ವಭಾವದಿಂದಲೂ ನಿಜವಾದ ಮನುಷ್ಯ. ಆ ಗುಣದಿಂದಲೇ ದಮಯಂತಿ ನಿಜವಾದ ನಳನನ್ನು ಗುರುತಿಸಿದಳು. ಅವಳ ಕೈಯಲ್ಲಿದ್ದ ಮಾಲೆಯನ್ನು ಹಿಡಿದು ನಳನ ಮುಂದೆ ನಿಂತಾಗ ದಮಯಂತಿಯ ಹೃದಯ ಅವನ ಕಡೆ ವಾಲಿತು. ದಮಯಂತಿ ನಳನಿಗೆ ಮಾಲೆ ಹಾಕಿದಳು. ಇದನ್ನು ನೋಡಿದ ದೇವತೆಗಳು ಖಿನ್ನರಾದರೂ ನಳ ದಮಯಂತಿಯ ಪ್ರೀತಿಯನ್ನು ಗೌರವಿಸಿದರು. ಹೀಗೆ ನಳ ದಮಯಂತಿ ತಮ್ಮ ನಿಷ್ಕಲ್ಮಶ ಪ್ರೀತಿಯ ವೈವಾಹಿಕ ಜೀವನಕ್ಕೆ ಕಾಲಿಟ್ಟರು. ಕಲಿಯ ಕೋಪ ಮತ್ತು ಶಾಪ.
ನಳ ದಮಯಂತಿಯ ಮದುವೆ ಅದ್ದೂರಿಯಾಗಿ ಜರುಗಿದ ಮೇಲೆ ನಿಷಧ ರಾಜ್ಯವು ಹರ್ಷಧ್ವನಿಯಿಂದ ಸಂಭ್ರಮದಿಂದ ತುಂಬಿದೆ. ಆದರೆ ದೂರದಲ್ಲಿ ಕಲಿಯ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆ ಹೊಕ್ಕುತ್ತಿದೆ. ದಮಯಂತಿ ನನ್ನನ್ನು ಬಿಟ್ಟು ಮನುಷ್ಯನಾದ ನಳನನ್ನು ಆರಿಸಿದಳು. ಅವರು ಸುಖಭೋಗದಲ್ಲಿ ಮುಳುಗಿರಲು ಬಿಡುವುದಿಲ್ಲ. ನಾನು ಅವನ ಮೇಲೆ ಶಾಪ ಬಿತ್ತುತ್ತೇನೆ. ಕಲಿ ತನ್ನ ಹಠದಿಂದ ಘೋಷಿಸಿದನು. ನಳನು ದಮಯಂತಿಯನ್ನು ಪಡೆದುಕೊಂಡನು. ಇನ್ನು ನಾನು ಅವನ ಮೇಲೆ ಕ್ರೂರ ಕೋಪವನ್ನು ವ್ಯಕ್ತಪಡಿಸಬೇಕು. ಅವನನ್ನು, ಅವನ ರಾಜ್ಯವನ್ನು ಕೆಡಿಸಬೇಕು. ನಳನ ಶಕ್ತಿಯು ಅವನ ಧರ್ಮದಲ್ಲಿ ನೆಲೆಸಿದೆ. ಆದರೆ ನಾನು ಅವನ ಹೃದಯದಲ್ಲಿ ಸ್ವಲ್ಪ ಅಶುದ್ಧತೆಯನ್ನು ಬೆರೆಸಿ ಅವನನ್ನು ಜಿಗುಪ್ಸೆಗೊಳ್ಳುವಂತೆ ಮಾಡುತ್ತೇನೆ ಎಂದು ಕಲಿಯು ಮರಳುತನದ ರೂಪದಲ್ಲಿ ನಳನ ಹೃದಯಕ್ಕೆ ಸನ್ನಿಧಾನ ಮಾಡುತ್ತಾನೆ. ಒಂದು ದಿನ ನಳನು ತನ್ನ ಅಂಗಳದಲ್ಲಿ ಕೂತಿರುವಾಗ ಕ್ಷಿಪ್ರ ಕೋಪದಿಂದ ಜಿಗುಪ್ಸೆಯಾಗಿ ಕೋಪಗೊಂಡಂತೆ ಕಾಣಿಸುತ್ತಾನೆ. ಅವನ ಬಳಿ ಬಂದು ಕೆಲವು ಸೇವಕರು ಜೂಜಾಟದ ಮಾತು ಪ್ರಾರಂಭಿಸುತ್ತಾರೆ. ನಳನ ಹೃದಯದಲ್ಲಿ ಕಲಿಯ ಬೀಜ ಬಿತ್ತುತ್ತಿರುವುದರಿಂದ ತಕ್ಷಣ ಅವನು ಆತುರದ ನಿರ್ಧಾರ ತಾಳುತ್ತಾನೆ. ಆದರೆ ನಳನಿಗೆ ಎದುರಾಗಿ ಬಂದವರು ಅಧರ್ಮದ ಪಕ್ಷದವರು. ಆಟ ಪ್ರಾರಂಭವಾಗುತ್ತದೆ. ಸತತ ಸೋಲುಗಳು ನಳನನ್ನು ಹಿಂಸಿಸುತ್ತದೆ. ಹಳೆಯ ಬೇರಿನಂತೆ ನಿಷಧದ ವೈಭವ ಹೀನಗೊಳ್ಳತೊಡಗುತ್ತದೆ. ನಳನು ತನ್ನ ಆಸ್ತಿ, ರಾಜ್ಯ ಎಲ್ಲವನ್ನೂ ಆಟದಲ್ಲಿ ಸೋಲುತ್ತಾನೆ. ಒಂದು ದಿನ ನಳನು ತನ್ನ ಅರಮನೆ, ಮಣಿ, ಮುತ್ತಿನ ಎಲ್ಲ ಬೆಲೆ ಬಾಳುವ ವಸ್ತುಗಳನ್ನೂ ಕೂಡ ಕೈತಪ್ಪಿಸಿ ಬಡವನಾಗುತ್ತಾನೆ. ದಮಯಂತಿ ನೋವು ನಿಂದಿತ ಕಣ್ಣಲ್ಲಿ ಎಲ್ಲವನ್ನೂ ನೋಡುತ್ತಾಳೆ. ನಳನೆ, ನಿನ್ನ ಧರ್ಮಪಥದಿಂದ ಭ್ರಷ್ಟನಾಗಬೇಡ ಎಂದು ದಮಯಂತಿ ನಳನಲ್ಲಿ ಕೇಳಿಕೊಳ್ಳುತ್ತಾಳೆ. ನಳ ಅವನ ಕಣ್ಣಲ್ಲಿ ಕಣ್ಣೀರನ್ನು ನೀಡುತ್ತಾ, ದಮಯಂತಿಯೇ, ನನ್ನ ಹೃದಯದಲ್ಲಿ ನಾನೂ ಕೂಡ ಯುದ್ಧ ಮಾಡುತ್ತಿರುವೆ. ಆದರೆ ಯಾವ ಶಕ್ತಿ ನನ್ನನ್ನು ಇಟ್ಟಿದೆಯೋ ಗೊತ್ತಿಲ್ಲ. ಅದು ನನ್ನನ್ನು ಕಾಡುತ್ತಿದೆ ಎಂದು ದಮಯಂತಿಯಲ್ಲಿ ವಿನಂತಿಸಿಕೊಳ್ಳುತ್ತಾನೆ. ಬಡತನದ ಶೋಷಣೆಯಲ್ಲಿ ಅವರು ತಮ್ಮ ರಾಜಭವನವನ್ನು ಬಿಟ್ಟು ಕಾಡಿಗೆ ಹೊರಡುತ್ತಾರೆ. ಕಾಡಿನ ಹೊಂಚಿನಲ್ಲಿ ನಳ ಮತ್ತು ದಮಯಂತಿ ಕೈ ಹಿಡಿದು ಸಾಗುತ್ತಾರೆ. ಪರಸ್ಪರದ ಪ್ರೀತಿಯೇ ಅವರ ಏಕೈಕ ಆಸ್ತಿ. ಅರಣ್ಯ, ಕಡುಕಾಡು, ನಿಶ್ಚಲ ಗಾಳಿಯಲ್ಲಿ ಮರದ ಎಲೆಗಳು ನಡಿಗೆ ಹಾಕುವ ಶಬ್ದ. ನಳ ಮತ್ತು ದಮಯಂತಿ ದುರ್ಬಲ ಸ್ಥಿತಿಯಲ್ಲಿ ಸಾಗುತ್ತಿದ್ದಾರೆ. ಅವರ ಬಟ್ಟೆಗಳು ಹಳೆಯದಾಗಿದೆ. ಹಸಿವಿನಿಂದ ದೀನ ಸ್ಥಿತಿಯಲ್ಲಿ ಅವರು ಸಾಗುತ್ತಿದ್ದಾರೆ. ಆದರೂ ಇಬ್ಬರ ಕಣ್ಣಿನೊಳಗಿನ ಪ್ರೀತಿ ಮಾತ್ರ ಶ್ರೇಷ್ಠ. ನಳ ತನ್ನ ಅಪಾರ ದುಃಖವನ್ನು ಹಂಚಿಕೊಳ್ಳುತ್ತಾ, ದಮಯಂತಿಯೇ, ನಿನ್ನ ಪ್ರೀತಿ ನನಗೆ ಜೀವದ ಮೂರ್ತಿಯಂತೆ. ಆದರೆ ನನ್ನ ಇಂದಿನ ಸ್ಥಿತಿಗೆ ನಿನ್ನನ್ನು ಬಲಿಪಶು ಮಾಡಿ ಕರೆದುಕೊಂಡು ಹೋಗುವುದು ಧರ್ಮವಲ್ಲ. ನಾನು ನನ್ನ ಶಾಪದಿಂದ ಮುಕ್ತನಾಗಬೇಕೆಂದರೆ ನಿನ್ನನ್ನು ಈ ಸಂಕಟದಿಂದ ಬಿಡಿಸಬೇಕಾಗಿದೆ. ದಮಯಂತಿ ಮರುಭಾವದಿಂದ, ನಳನೆ, ನಾನು ನಿನ್ನ ಜೊತೆಗೆ ಎಲ್ಲ ಕಷ್ಟವನ್ನು ಸಹಿಸುತ್ತೇನೆ. ನಿಮ್ಮನ್ನು ಅಗಲಿ ನಾನು ಎಲ್ಲಿಗೂ ಹೋಗಲಾರೆ ಎಂದಳು. ಆ ದಿವಸ ರಾತ್ರಿ ಕಾಡಿನ ಮಧ್ಯೆ ತೀವ್ರ ಚಿಂತನೆಯ ನಂತರ ನಳನು ತೀರ್ಮಾನಿಸುತ್ತಾನೆ. ದಮಯಂತಿ ನಿದ್ರಿಸುತ್ತಿರುವಾಗ ಅವಳ ಮುಖದಲ್ಲಿ ಕಷ್ಟದ ಸುಳಿವುಗಳನ್ನು ನೋಡಿ ನಳನು ತೀವ್ರವಾಗಿ ವಿಲಪಿಸುತ್ತಾನೆ. ಕಣ್ಣೀರಿಡುತ್ತಾ ನಳನು, ಓ ಪ್ರೇಮ ಸ್ವರೂಪಿಣಿ, ನಿನ್ನನ್ನು ನಾನು ಬಿಟ್ಟರೆ ನಾನು ನಾಶವಾಗುತ್ತೇನೆ. ಆದರೆ ನಿನ್ನ ಬದುಕಿಗಾಗಿ ನಾನು ನನ್ನ ಪ್ರೀತಿಯನ್ನು ತ್ಯಜಿಸಬೇಕಾಗಿದೆ ಎಂದು ಕಣ್ಣೀರು ಇಡುತ್ತಾ ಅವಳ ತಲೆಯ ಬಳಿಯಲ್ಲಿ ನಳನು ತನ್ನ ಅಂಗರಕ್ಷಕ ವಸ್ತ್ರವನ್ನಿಟ್ಟು ಹಾಕಿ ಅವಳನ್ನು ಶಾಪದಿಂದ, ಕಷ್ಟದಿಂದ ರಕ್ಷಿಸುವ ಆಶಯದಿಂದ ದೂರ ಸಾಗುತ್ತಾನೆ. ಹಗಲು ಬೆಳಕು ಬರುವಾಗ ದಮಯಂತಿ ಎಚ್ಚರಗೊಳ್ಳುತ್ತಾಳೆ. ಅವಳು ಕೈ ಚಾಚಿ ನಳನನ್ನು ಹುಡುಕುತ್ತಾಳೆ. ಆದರೆ ಅವನು ಇಲ್ಲಿಯೂ ಇಲ್ಲ. ನಳನೆ, ನನ್ನ ನಳನೆ, ನೀನು ಎಲ್ಲಿರುವೆ?
ಅವಳ ಧ್ವನಿ ಕಾಡನ್ನು ಕದಡಿ ಅಲೆಯುತ್ತದೆ, ಆದರೆ ಪ್ರತಿಕ್ರಿಯೆ ಬರುವುದಿಲ್ಲ. ಅರ್ನಾವತದಂತೆ ಅವಳ ಅಳಿಕೆಯ ಶಬ್ದವು ಅರಣ್ಯವನ್ನು ಮುಟ್ಟುತ್ತದೆ. ದಮಯಂತಿ ಒಬ್ಬಳೇ ಸಾಗುತ್ತಾಳೆ. ಕಣ್ಣುಗಳಲ್ಲಿ ದುಃಖದ ನದಿ, ಆದರೆ ಹೃದಯದಲ್ಲಿ ನಳನನ್ನು ಹುಡುಕುವ ದುಡಿಮೆ. ಅವಳು ಕಾಡಿನ ಗಹನ ಪಥಗಳಲ್ಲಿ ನಡೆಯುತ್ತಾಳೆ. ಕಾಲಕ್ರಮದಲ್ಲಿ ದಮಯಂತಿ ಹಲವಾರು ಋಷಿಗಳ ಆಶ್ರಮಗಳಿಗೆ ತಲುಪುತ್ತಾಳೆ. ಇದೇ ವೇಳೆಗೆ ನಳನು ಬೇರೊಂದು ಕಡೆ ತೀವ್ರ ದುಃಖಭರಿತ ಮನಸ್ಸಿನಲ್ಲಿ ಸಾಗುತ್ತಿದ್ದಾನೆ. ನಳನು ಒಂದು ಪರ್ವತದ ಪರ್ವಶಿಖರಕ್ಕೆ ಏರಿ ಅಲ್ಲಿದ್ದ ಪ್ರಖ್ಯಾತ ಪಾಕಶಾಸ್ತ್ರಜ್ಞಾನವನ್ನು ಹೊಂದಿದ ದೇವರಿಗೆ ಶರಣಾಗುತ್ತಾನೆ. ಅಲ್ಲಿ ದೇವರ ಸಹಾಯದಿಂದ ನಳನು ತನ್ನ ಸ್ವರೂಪವನ್ನು ಬದಲಾಯಿಸುತ್ತಾನೆ. ಅವನು ಬಹುಕ ಎಂಬ ಹೊಸ ಬಡ ಪರಿಚಾರಕನ ರೂಪವನ್ನು ಪಡೆದುಕೊಳ್ಳುತ್ತಾನೆ. ಬಹುಕನ ರೂಪದಲ್ಲಿ ಅವನು ರಥಚಾಲನೆ ಮತ್ತು ಪಾಕಕಲೆಯಲ್ಲಿ ಅಪ್ರತಿಮ ನಿಪುಣನಾಗಿ ಪರಿಣಿತಿಯನ್ನು ಹೊಂದುತ್ತಾನೆ. ದಮಯಂತಿ ಋಷಿಗಳ ಮುಂದೆ ಭಕ್ತಿಯಿಂದ, ಮಹಾತ್ಮರೇ, ನೀವು ಎಲ್ಲರ ಹಿತದರ್ಶಕರು, ನಿಮ್ಮ ತಪೋಬಲದಿಂದ ನನ್ನ ಗಂಡನಾದ ನಳನನ್ನು ನೀಡಿ ಎಂದು ಋಷಿಗಳಲ್ಲಿ ಬೇಡಿಕೊಳ್ಳುತ್ತಾಳೆ. ಋಷಿಗಳು ತಪೋಬಲದಿಂದ ಅವಳ ಶುದ್ಧ ಪ್ರೀತಿ, ಅವಳ ಧೈರ್ಯವನ್ನು ಕಾಣುತ್ತಾರೆ. ಋಷಿಗಳು ಶೀಘ್ರವೇ ನಿನ್ನ ಶ್ರದ್ಧೆ ಫಲಿಸಲಿದೆ ಎಂದು ಆಶೀರ್ವದಿಸುತ್ತಾರೆ. ಅವಳ ತಪೋಬಲ, ಪ್ರೇಮ ಬಲ, ಅವಳ ಶ್ರದ್ಧೆ ದಿಕ್ಕು ತೋರಿಸುತ್ತದೆ. ದಮಯಂತಿಯು ನಳನ ಬಗ್ಗೆ ಮಾಹಿತಿಯನ್ನು ಹುಡುಕುತ್ತಾ ಹಲವು ರಾಜ್ಯಗಳಲ್ಲಿ ಪ್ರಯಾಣ ಬೆಳೆಸಿದಳು. ಹೀಗೆ ಪ್ರಯಾಣ ಮಾಡುತ್ತಾ ಒಂದು ಪ್ರಮುಖ ರಾಜ್ಯವಾದ ಚೇದಿ ರಾಜನ ಸಭೆಗೆ ಬಂದು ಸೇರುತ್ತಾಳೆ. ಅವಳು ಆ ಸಭೆಯಲ್ಲಿ ಭಾಗವಹಿಸಿದ್ದಾಗ ಅಲ್ಲಿಯ ರಾಜನು ತನ್ನ ರಥಚಾಲಕ ಬಾಹುಕನ ಗುಣಗಳನ್ನು ಪ್ರಸ್ತಾಪಿಸುತ್ತಿದ್ದನು. ದಮಯಂತಿಗೆ ಶಂಕೆಯಾಯಿತು. ಅವನು ನಳನಾಗಿರಬಹುದೆಂಬ ಶಂಕೆ ಮನಸ್ಸಿನಲ್ಲಿ ಉದಯವಾಯಿತು. ಅವಳು ತನಗೆಲ್ಲ ತಿಳಿದ ಚಿಹ್ನೆಗಳ ಮೂಲಕ ಅವನನ್ನು ಪರೀಕ್ಷಿಸತೊಡಗಿದಳು. ಬಾಹುಕನ ಬುದ್ಧಿವಂತಿಕೆಯೊಂದಿಗೆ ಉತ್ತರಿಸುತ್ತಾ ತನ್ನ ಭಾವನೆಗಳನ್ನು ಲುಪ್ತಗೊಳಿಸಿದರೂ ದಮಯಂತಿಯ ನಿಜ ಪ್ರೇಮ ಅತಿ ದೃಢ. ಅವಳಿಗೆ ಸ್ಪಷ್ಟವಾಯಿತು, ಅವನೇ ನಳ. ಅವಳು ಅಂತರಾಳದಿಂದ ಕೇಳಿದಳು, ನೀನು ನಳನು? ಅವನು ಕ್ಷಣ ಮಾತ್ರ ಮೌನದಿಂದ ನೋಡಿ ನಗುತ್ತಾ, ಹೌದು ದಮಯಂತಿ, ನಾನು ನಳ. ಆ ಕ್ಷಣ ಅವರು ಪರಸ್ಪರ ಕಣ್ಣೀರಿನಲ್ಲಿ ಮರೆತರು. ದೀರ್ಘಕಾಲದ ಪೀಡನೆ, ದುಃಖ, ಒಂಟಿತನ ಎಲ್ಲವೂ ಕಣ್ಮರೆಯಾಯಿತು. ಅವರು ಮತ್ತೆ ಕೈ ಹಿಡಿದು ಪ್ರೀತಿಯ ಪಥದಲ್ಲಿ ನಡೆದು ಹೋದರು. ಅವರ ಪುನರ್ಮಿಲನವು ಪ್ರೀತಿಯ ಶುದ್ಧತೆ ಮತ್ತು ಭಗವಂತನ ಅನುಗ್ರಹದ ಪ್ರತೀಕವಾಯಿತು. ಅಂತ್ಯದಲ್ಲಿ ನಳ ಮತ್ತು ದಮಯಂತಿಯು ಮತ್ತೆ ಒಂದಾದರು. ನಳನು ತನ್ನ ರಾಜ್ಯವನ್ನು ಮತ್ತೆ ಪಡೆದು ಧರ್ಮ ಪಾಲನೆ ಮಾಡುತ್ತಾ ಶಾಶ್ವತವಾಗಿ ಸುಖ ಶಾಂತಿಯಿಂದ ಬದುಕಿದನು. ಇವರ ಪ್ರೀತಿ, ಧೈರ್ಯ, ಸತ್ಯನಿಷ್ಠೆಗಳ ಕಥೆ ಇಂದಿಗೂ ರಾಮಾಯಣ, ಮಹಾಭಾರತಗಳಷ್ಟು ಪ್ರಸಿದ್ಧವಾಗಿವೆ.